ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಗುರು. ಯಾಕಂತಾರೆ ವಿರಾಟ್ ಕೊಹ್ಲಿ ಮತ್ತು ಟಾಪ್ ಪ್ಲೇ ಮತ್ತು ನಮ್ಮ ಡು ಪ್ಲೆಸಿ ಅವರು ಬೆಂಕಿ ಆಟ ಆಡ್ತಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದರೆ 3 ದಿನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವೇಳೆಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು. ನಮ್ಮ RCB ತಂಡ ಇನ್ನು ಮುಂದೆ ಬರೋ ಎಲ್ಲ ಮ್ಯಾಚು ಗೆಲ್ತು ಅಂತಂದರೆ ಪ್ಲೇ ಆಫ್ ಆದಿ ಸುಲಭ ಆಗುತ್ತೆ ಅಂತ ಹೇಳಬೇಕು. ಇಲ್ಲ ಅಂತಾರೆ ಒಂದು 2 ಮ್ಯಾಚ್ ಹಿಂಗೆ ಸೋಲ್ತು ಅಂತಾರೆ ಈ ಸೀಸನ್ಗೆ ಟಾಟಾ ಬಾಯ್ ಬಾಯ್ ಅಂದ್ಕೊಂಡು ಮುಂದೆ ಸರಿ ಕಪ್ ನಮ್ಮದೇ ಅಂತ ಹೇಳ್ಕೊಂಡು ಓಡಾಡ್ಬೋದು RCB ಅಭಿಮಾನಿಗಳು ಅಂತ ಹೇಳ್ತೀನಿ. ಇವ್ರು ಗೋಸ್ಕೊತಾರೆ ನಮ್ಮ ಬೆಂಗಳೂರು ಬೂಸ್ ತಂಡ ಎಷ್ಟೇ ಬೆಟರ್ ಅಂತ ಹೇಳಬೇಕು. ಈ ಸೀಸನಲ್ಲಿ ಅವರು ಚೆನ್ನಾಗಿ ಆಡ್ಲಂದ್ರೂ ಕೂಡ ಗುರು ಕಮ್ ಬ್ಯಾಕ್ ಮಾಡ್ಕೊಂಡು ಸೋದರು ಅಂತ ಹೇಳಬೇಕು. ಹತ್ರಕ್ಕೆ ಬಂದು ಮ್ಯಾಚ್ನ ಸೋಲ್ತರು ಅಂತ ಹೇಳಬೇಕು. ಚೆನ್ನಾಗಿ ಆಟ ಆಡಿದ್ರು, ಒಳ್ಳೆ ಮನೋರಂಜನೆ ಕೊಟ್ಟರು ಬುಲ್ಸ್ ಅಭಿಮಾನಿಗಳಿಗೆ ಅಂತ ಹೇಳಬೇಕು. ನಮ್ಮ RCB ತಂಡ ಆ ರೀತಿ ಇನ್ನೂ ಆಟ ಆಡ್ತಾಯಿಲ್ಲ ಅಂತ ಹೇಳಬೇಕು ಗುರು. ಯಾವ ರೀತಿ ಆಟ ಆಡ್ತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ, ಡು ಪ್ಲೆಸಿ, ಟಾಪ್ ಪ್ಲೇ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಮೊದಲಿಗೆ ಟಾಪ್ ಪ್ಲೇ ವಿಚಾರಕ್ಕೆ ಹೋಗ್ತೀನಿ. ಟಾಪ್ ಪ್ಲೇ ಅವರು 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. 40 ರನ್ ಕೊಟ್ಟು 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. 50 ಕಾಸ್ಟ್ಲಿ ಆಗಿದ್ದಾರೆ, ಒಟ್ಟು ವಿಕೆಟ್ ಕಿತ್ತ ಸಾಕು ಅನ್ನೋಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತ ಹೇಳಬೇಕು. ಇನ್ನು ಡು ಪ್ಲೆಸಿ ಅವರು ಗುರು 43 ಬಾಲಲ್ಲಿ 77 ರನ್ ಹೊಡೆದ್ರು ಅಂತ ಹೇಳಬೇಕು. ಇದರಲ್ಲಿ 4 6 ಮತ್ತು 5 4 ಇತ್ತು ಅಂತ ಹೇಳಬೇಕು. ಅದು ಬಿಡ್ತು ಅಂದರೆ ವಿರಾಟ್ ಕೊಹ್ಲಿ ಅವರು ಬೆಂಕಿ ಆಟ ಅವ್ರು ಬರೀ ಗುರು. ಈ ವರ್ಷ ಅವ್ರು ಹಿಡಿಯೋಕ್ಕಾಗೋದಿಲ್ಲ ಆದರೆ RCB ತಂಡ ಹಿಡಿಬೋದು, ವಿರಾಟ್ ಕೊಹ್ಲಿ ಹಿಡಿಯೋಕ್ಕಾಗ್ತಾರೆ ಅಂತ ಹೇಳಬೇಕು ಗುರು. ಯಾವ ರೀತಿ ಆಟ ಆಡ್ತಾರೆ ವಿರಾಟ್ ಕೊಹ್ಲಿ ಅಂತ ಗುರು, ಕೇವಲ 48 ಬಾಲಲ್ಲಿ 83 ರನ್ ಹೊಡೆದ್ರು ಅಂತ ಹೇಳಬೇಕು. 84 ರನ್ ಹೊಡೆದ್ರು ಅಂತ ಹೇಳಬೇಕು. ಇದರಲ್ಲಿ 3 6 ಮತ್ತು 8 4 ಇತ್ತು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇದೇ ಫಾರ್ಮ್ನ ವಿರಾಟ್ ಕೊಹ್ಲಿ ಅವರು ಕಂಟಿನ್ಯೂ ಮಾಡ್ತಾರೆ, ಎಲ್ಲ ಮ್ಯಾಚು ಕೂಡ ಕಂಟಿನ್ಯೂ ಮಾಡ್ತಾ ಇರಲಿ. ನಮಗಂತ ಖುಷಿ ಆಗಿದೆ ಗುರು. ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಹೊಡಿತಾ ಇರ್ತಾರೆ ಅಥವಾ ಚೆನ್ನಾಗಿ ಹೊಡಿತಾ ಇರ್ತಾರೆ. ಆದರೆ RCB ತಂಡ ಸೋಲ್ತೈತಿಲ್ಲ ಅಂತ ಅದೊಂದು ಬೇಜಾರಾಯಿತು ಅಂತಾರೆ. ಅಳ ಕೂಡ ಬರುತ್ತೆ ಅಂತ ಹೇಳಬೇಕು ನಮ್ಮ RCB ತಂಡ ಆಟ ನೋಡಿ. ಆದರೂ ಗುರು ಏನೇ ಆಗಲಿ ಗುರು, ನಮ್ಮ RCB ಟೀಮ್ ತಪ್ಪಲ್ಲ, ಮ್ಯಾನೇಜ್ಮೆಂಟು ತಪ್ಪು ಅಂತ ಹೇಳಬೇಕು. ಯಾಕಂದರೆ ಒಳ್ಳೆ ಬೌಲರ್ಸ್ನ ಕರ್ಕೊಂಡಿಲ್ಲ ಮತ್ತು ಇಂಡಿಯನ್ ಪ್ಲೇಯರ್ಸ್ಗಳು ಯಾರು ಕೂಡ ಚೆನ್ನಾಗಿ ಆಡೋಂಥ ಕರ್ಕೊಂಡಿಲ್ಲ ಅಂತ ಹೇಳಬೇಕು. ಯಾರೇ ಕೂಡ ಎಲ್ಲ ನಮ್ಮ ಟೀಮ್ ನಿಂತಿದೆ ಫಾರಿನ್ ಪ್ಲೇಯರ್ಸ್ಗಳ ಮೇಲೆ ಅಂತ ಹೇಳಬೇಕು. ಇಂಡಿಯನ್ ಪ್ಲೇಯರ್ಸ್ಗಳ ಮೇಲೆ ನಮ್ಮ ಟೀಮ್ ನಿಂತ್ಕೋಬೇಕು ಅಂತಾರೆ. ಬೌಲರ್ಸ್ ಮತ್ತು ಬ್ಯಾಟ್ಸ್ಮನ್ಗಳು ಕರ್ಕೋಬೇಕು. RCB ತಂಡ ಒಂದು ಇಲ್ಲಿ ತೋರಿಸ್ಕೊಡ್ತಾ ಇದೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್. ನಮಸ್ಕಾರ. ಜೈ RCB.